ಕ್ಕಿಂತ ಮುಂಚೆ ಗಣೇಶ್ ಅಂತ ಕಾಶ್ಮೀರದಲ್ಲಿ ಸದ್ಯ ಇರುವಂತವರು ಇಲ್ಲಿಂದ ಪ್ರವಾಸಿಗರು ಹೋಗಿರೋದು ಅವ್ರನ್ನ ಮಾತಾಡ್ಸೋಣ. ಗಣೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿದ್ದೀರಿ ಈಗ? ಕಾಶ್ಮೀರದ ಯಾವ ಜಾಗದಲ್ಲಿದ್ದೀರಿ? ನಾವು ಶ್ರೀನಗರದಲ್ಲಿ ರೂಮ್ ಅಲ್ಲಿ ಇದ್ದೀವಿ. ಓಕೆ, ಇನ್ಸಿಡೆಂಟ್ ಆದ್ಮೇಲೆ ಪರಿಸ್ಥಿತಿ ಹೆಂಗಿದೆ ಸರ್ ಈಗ ಅಲ್ಲಿ? ಇಲ್ಲೆಲ್ಲ ಬಂದ್ ಆಗಿದೆ ಅಂತ ಹೇಳ್ತಾ ಇದಾರೆ. ಹಾ, ಶ್ರೀನಗರ ಎಲ್ಲ ಸ್ವಲ್ಪ ಮಿಲಿಟರಿ ಎಲ್ಲ ಆರ್ಮಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪಬ್ಲಿಕ್ ನಿನ್ನೆ ಮೊನ್ನೆ ತರ ಏನಿಲ್ಲ, ಸ್ವಲ್ಪ ಎಲ್ಲ ಕಾಮ, ಸ್ವಲ್ಪ ಭಯ ಇದೆ ಎಲ್ಲ. ಓಕೆ, ಸಹಜ ಸ್ಥಿತಿಯತ್ತ ಮರಳಿಕ್ಕೆ ಇನ್ನು ಸ್ವಲ್ಪ ದಿನಗಳ ಕಾಲ ಬೇಕಾ ಅಂತ? ನೀವ್ ಯಾವಾಗ ಹೋಗಿದ್ದು? ಯಾವಾಗ ವಾಪಸ್ ಬರ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರಿ? ಎಷ್ಟು ಜನ ಹೋಗಿದ್ರಿ? 3 days ಬ್ಯಾಕ್ ಹೋಗಿದ್ವಿ ಮೇಡಮ್. ನಾಳೆ ನಮ್ಮ ರಿಟರ್ನ್. ಓಕೆ, ಎಷ್ಟು ಜನ ಫ್ಯಾಮಿಲಿ ಹೋಗಿದ್ರಾ ಅಥವಾ ಫ್ರೆಂಡ್ಸ್ ಹೋಗಿದ್ರಾ? ಇಲ್ಲ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಓಕೆ, ಈಗ ಗವರ್ಮೆಂಟ್ ಕಡೆಯಿಂದ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋಕ್ ಪ್ರಯತ್ನ ಪಟ್ರ ನಿಮ್ನ ಗಣೇಶ್ ಅವರೇ? ಇಲ್ಲಿ ನೆಸಿಟಿ ಇಲ್ಲ ಮೇಡಮ್. ಯಾರೇನು ಸೇಫ್ ಓಕೆ, ಎಸ್ ಪ್ಲೀಸ್. ಗಣೇಶ್ ಅವರೇ ನಮಸ್ಕಾರ. ಗಣೇಶ್ ಅವರೇ ನಮಸ್ಕಾರ, ಕೇಳ್ತಾ ಇದೆಯಾ? ನಮಸ್ಕಾರ, ಕೇಳ್ತದೆ ಹೇಳಿ ಸರ್. ಅದು ಏನು ಎಲ್ಲ ಪ್ರವಾಸಿಗರು ಒಟ್ಟಿಗೆ ವಾಪಸ್ ಹೊರಟ್ಬಿಟ್ಟಿದ್ದಾರೆ, ಹಾಗಾಗಿ ಏರ್ಪೋರ್ಟ್ ಎಲ್ಲ ತುಂಬಾ ರಶ್ ಇದೆ ಅಂತ ಹೇಳ್ತಾರೆ, ಅದೆಲ್ಲ ನಿಜನಾ? ಅದು ಆಗಿರ್ಬೋದು. ಅಲ್ಲ, ತಾವೆಲ್ಲ ಇಮಿಡಿಯೇಟ್ ಆಗಿ ಹೊಟ್ಟಿದ್ದೀರಾ ಈಗ? ಇಲ್ಲ, ನಾವು ನಾಳೆ ಬರಕ್ ಪ್ಲಾನ್ ಮಾಡ್ತೀವಿ. ಅಂದ್ರೆ ಟಿಕೆಟ್ಸ್ ಎಲ್ಲ ಮುಂಚೆನೆ ಬುಕ್ ಆಗಿತ್ತಾ ನಿಮ್ದು ಅಥವಾ ಈಗ ಸಡನ್ ಆಗಿ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಟಿಕೆಟ್ ಎಲ್ಲ ಬುಕ್ ಆಗಿದೆ ನಮ್ಗೆ. ನಾಳೆ ಡೇಟ್ ಇರೋದ್ರಿಂದ ವಿ ಆರ್ ವೇಟಿಂಗ್. ಓಕೆ, ಯಾಕಂದ್ರೆ ಈಗ 1 to ಡಬಲ್ ಎಲ್ಲ ಮಾಡಿದಾರಂತೆ, ಸಡನ್ ಹೈಕ್ ಆಗಿದೆ ಅಂತ ಕೇಳ್ಪಡ್ತಿದ್ವಿ ಬೇರೆಯವ್ರು ಮಾತಾಡ್ಬೇಕಾದ್ರೆ, ಅದಕ್ಕೆ ಮೋಸ್ಟ್ಲಿ ಅನ್ಪ್ಲಾನ್ಡ್ ಇರೋರೆಲ್ಲ ಆಗಿರ್ಬೋದು. ಓಕೆ, ಈ ಸುದ್ದಿ ಕೇಳಿದಾಗ ಹೆಂಗೆ, ನಿಮ್ಗೆ ಭಯ ಆಯ್ತಾ? ಇಲ್ಲ, ನಾವು ಅಲ್ಲೇ ತುಂಬಾ ಹತ್ತಿರದಲ್ಲಿ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ. ಹತ್ರ ಇದ್ವಿ, ಭಯ ಇರುತ್ತಲ್ಲ, ಭಯ ಆಗುತ್ತೆ. ಈ ಆರ್ಮಿಯವರು ಅಥವಾ ಪೊಲೀಸ್ ಏನಾದ್ರು ಬಂದು ನಿಮಗೆ ಧೈರ್ಯ ತುಂಬಿದ್ರಾ, ಎಲ್ಲಾರು ಮಾತಾಡ್ಸಿದ್ರ ನಿಮ್ಮನ್ನ ಏನಾದ್ರು? ಇಲ್ಲ, ಅಷ್ಟೊತ್ತಿಗೆ ನಾವು ಮೂವ್ ಆಗ್ತಿದ್ವಿ ಸರ್. ನಾವು ಅಷ್ಟೊತ್ತಿಗೆಲ್ಲ ತುಂಬಾ ವೆಹಿಕಲ್ಸ್ ಎಲ್ಲ ಬರೋ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮೂವ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ವಾತಾವರಣ ನಾರ್ಮಲ್ ಇದೆ ಅನ್ಸುತ್ತಾ ನಿಮ್ಗಲ್ಲಿ? ಇಲ್ಲ, ನಾರ್ಮಲ್ ಅಂತೂ ಇಲ್ಲ, ಭಯದ ವಾತಾವರಣ ಸ್ವಲ್ಪ ಭಯದಲ್ಲೇ ಇದೆ. ಓಕೆ, ಎಷ್ಟು ಜನ ಇದ್ರಿ ಸರ್ ನೀವೀಗಲ್ಲಿ? ಒಂದು 18 ಮೆಂಬರ್ಸ್. ಹಾ, 18 ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದಾ? 18 ಮೆಂಬರ್ಸ್ ಇದೀವಿ. ಓಕೆ, ಕೇಳಿಸ್ತದ್ಯಾ? ಹಾ ಕೇಳಿಸ್ತದೆ, ಈಗ ಹೇಳಿ ಸರ್. ಹೇಳಿ ಸರ್. ನಾವೊಂದು 18 ಮೆಂಬರ್ಸ್ ಇದೀವಿ ಮೇಡಮ್. ಓಕೆ, ಇನ್ಸಿಡೆಂಟ್ ನಿಮ್ ಗಮನಕ್ಕೆ ಎಷ್ಟೊತ್ತಿಗೆ ಬಂತು ನಿನ್ನೆ? ಇಲ್ಲ, ನಾವು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿಂದ ಒಂದು 5 minutes ದೂರದಲ್ಲಿದ್ದೆ. ತುಂಬಾ ದೂರ ಏನು ಇರ್ಲಿಲ್ಲ. ಓಕೆ, 5 minutes. ಓಕೆ, ಸದ್ಯ ಈಗ ಸ್ವಲ್ಪ ಜಾಗ ಏನಾದ್ರು ಚೇಂಜ್ ಮಾಡಿದಿರಾ ಅಥವಾ ಅಲ್ಲೇ ಇದ್ದೀರಾ? ಸೇಫ್ ಅಂದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾವು ಶ್ರೀನಗರಕ್ಕೆ ಬಂದ್ಬಿಟ್ವಿ. ಅಲ್ಲಿಂದ ಕ್ಲೋಸ್ ಟು ಶ್ರೀನಗರ ಹತ್ರ ಒಂದು 6 to 8 kilometers ದೂರ ಬಂದ್ಬಿಟ್ವಿ. ನಿನ್ನೆನೆ ವಾಪಸ್ ಆದ್ರಾ? ಹೌದೌದು, ನಿನ್ನೆ ಅಲ್ಲಿ ಬೇರೆ ಇರ್ಲಿಲ್ಲ. ಅಲ್ಲಿ ಆಲ್ಮೋಸ್ಟ್ ಎಲ್ಲರನ್ನು ಮಿಲಿಟರಿ ಯಾವಾಗ ಟೇಕ್ ಓವರ್ ಆಯ್ತಲ್ಲ, ಆರ್ಮಿ ಎಲ್ಲ ಬಂದ ತಕ್ಷಣ ನಮ್ಮನ್ನೆಲ್ಲ ಮೂವ್ ಮಾಡಿಸ್ಬೇಕು. ಓಕೆ, ವೆರಿ ಅನ್ಫಾರ್ಚುನೇಟ್ ಸರ್. ನೆನ್ನೆ ವಿಷಯ ಇಡೀ ದೇಶದಲ್ಲಿ, ರಾಜ್ಯದಲ್ಲೆಲ್ಲ ಬರೀ ಕಣ್ಣೀರು ಇದ್ರಲ್ಲೇ ಹೋಗಿದೆ. ಈಗ ನಿಮ್ಮ ಹಿಂಗಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಟಿವಿಗಳಲ್ಲೆಲ್ಲ ನೋಡಿ ನಿಮ್ಮ ಮನೆಯವ್ರು ಕಾಲ್ ಮಾಡಿದ್ರಾ ಊರಲ್ಲಿ? ನಾವು ಇನ್ಫಾರ್ಮ್ ಮಾಡ್ಬಿಟ್ರು, ಮನೆಯಲ್ಲಿ ಎಲ್ಲ ತೊಂದರೆ ಆಗಬಾರ್ದು, ಯಾರಿಗೂ ಭಯ ಬೀಳಬಾರ್ದು ಅಂತ ನಾನೇ ಇನ್ಫಾರ್ಮ್ ಮಾಡ್ಬೇಕು. ಆಗಿದೆ, ಸೇಫ್ ಝೋನ್ ಅಂತ ಹೇಳಿದ್ವಿ. ಓಕೆ, ಏನಾದ್ರೂ ಅನೌನ್ಸ್ಮೆಂಟ್ಗಳು ಕೇಳಿ ಬರ್ತಾ ಇತ್ತ ಅಲ್ಲಿ ನೆನ್ನೆ ಆ ಘಟನೆ ಆದ್ಮೇಲೆ? ನಾವೆಲ್ಲ ಮೂವ್ ಆದ್ಮೇಲೆ ಆಲ್ಮೋಸ್ಟ್ ಹೇಳಕ್ ಸ್ಟಾರ್ಟ್ ಆಗ್ಬಿಟ್ರು. ಯಾವಾಗ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತಲ್ಲ, ಅವಾಗೆಲ್ಲರೂ ಬಟ್ ಸ್ಮೂತ್ ಆಗಿ ಎಲ್ಲರಿಗೂ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು. ತುಂಬಾ ಭಯ ಬಿಟ್ಕೊಂಡು ಒಬ್ರು ಹೇಳ್ಕೊಂಡು ಮೂವ್ ಆಗ್ತಾನೆ ಇತ್ತು. ಓಕೆ, ಏನಂತ ಅನೌನ್ಸ್ ಮಾಡ್ತಾ ಇದ್ರು ಸರ್? ಅನೌನ್ಸ್ಮೆಂಟ್ ಎಲ್ಲ ಹೇಗಿತ್ತು? ಇಲ್ಲ, ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ, ಬಂದು ಸ್ಪಾಟ್ ಔಟ್ 2 ಮೆಂಬರ್ಸ್ ಅಂತ ಹೇಳಿದ್ರು ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ.
ಹಾಂ ನಾವು ಇನ್ನೊಂದು 5 ಮಿನಿಟ್ಸ್ ರೀಚ್ ಆಗ್ತಿದ್ವಿ. ಅಲ್ಲಿ ನಮ್ಮ ಕುದುರೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಹಾಂ ನಮ್ಮನ್ನ ರಿಟರ್ನ್ ಕಳ್ಸಕ್ಕೆ ಓಡಿ ಅಂದ್ರು. ದೆನ್ ಓಕೆ ಓಕೆ. ಈಗ ನಿನ್ನೆ ಆ ಘಟನೆ ಆಗಿದ್ದ ಜಾಗಕ್ಕೂ ನೀವು ಸ್ವಲ್ಪ ಹತ್ತತ್ರದಲ್ಲೇ ಇದ್ರಿ ಅಂದ್ರಲ್ಲ, ಆ ಪ್ಲೇಸಿಗೆ ಆಲ್ರೆಡಿ ನೀವು ವಿಸಿಟ್ ಮಾಡಿ ಆಗಿತ್ತಾ ಅಥವಾ ಹೋಗೋರು ಇದ್ರ ಇನ್ನೂ ಕೂಡ? ಇಲ್ಲ, ಈಗ ನೀನು 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಿದ್ವಿ. ಸೊ ನೀವು ಹೋಗ್ಲಿಲ್ಲ, ಅದಾದ್ಮೇಲೆ ಹೋಗ್ಲಿಲ್ಲ ನೀವು? ಇಲ್ಲ ಆಮೇಲೆ ಯಾರು ಅಲ್ಲಿ ಮೇಲೆ ಇಲ್ಲ. ಹೋಗೋ ಚಾನ್ಸಸ್ ಇಲ್ಲ ಬಿಡಿ. ಕಾರಣ ಏನಂದ್ರೆ ಹೋದ್ರೆ ಕುದುರೆ ಮೇಲೆನೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗಕ್ಕಾಗಲ್ಲ. ಹಾ, ಅಂದ್ರೆ ನೀವು ಅಲ್ಲಿಗೆ ಹೋಗೋರು ಇದ್ರಿ ಅಲ್ವಾ ಅಂತ ಕೇಳಿದ್ ನಾನು. ಅಲ್ಲ, ನಾವು ರೆಡಿನೇ ಹೋಗ್ಬೇಕಂತಾನೆ ಹೋಗಿದ್ವಿ. ಓಕೆ ಬಟ್ ಸಿಚುವೇಶನ್ ಹಿಂಗಾಗಿ ಓಕೆ. ನಾಳೆ ಎಷ್ಟೊತ್ತಿಗೆ ವಾಪಸ್ ರಿಟರ್ನ್? ನಾಳೆ ಈವ್ನಿಂಗ್ ಫ್ಲೈಟ್ ಮೇಲೆ ಬಂದು ಓಕೆ ಓಕೆ, ಥ್ಯಾಂಕ್ ಯು. ಬೆಂಗಳೂರು ಅಂತ. ಓಕೆ ಓಕೆ, ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿ.